ನಮಸ್ಕಾರ ಎಲ್ಲರಿಗೂ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಡಾರ್ಕ್ ಕ್ಲೌಡ್ ಕವರ್ ಅನ್ನುವಂತಹ 2 ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ನ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಈಗ ಈ ಡಾರ್ಕ್ ಕ್ಲೌಡ್ ಕವರ್ ಅನ್ನುವಂಥದ್ದು ನಾವು ಹಿಂದೆ ಕಲ್ತ್ವಿ ಅಲ್ವಾ, ಪಿಯರ್ಸಿಂಗ್ ಲೈನ್ ಪ್ಯಾಟರ್ನ್, ಅದರ ವಿರುದ್ಧ. ಆದರೆ ಅದಕ್ಕಿಂತ ಈ ಪ್ಯಾಟರ್ನ್ ಪವರ್ಫುಲ್. ಅಂದರೆ ಪಿಯರ್ಸಿಂಗ್ ಲೈನ್ ಅನ್ನುವಂಥದ್ದು ಬುಲ್ಲಿಶ್ ರಿವರ್ಸಲ್ ಪ್ಯಾಟರ್ನ್ ಅಲ್ವಾ, ಅದಕ್ಕಿಂತ ಪವರ್ಫುಲ್ ಈ ಡಾರ್ಕ್ ಕ್ಲೌಡ್ ಕವರ್ ಅನ್ನುವಂತಹ ಬೇರಿಶ್ ರಿವರ್ಸಲ್ ಪ್ಯಾಟರ್ನ್, ಸರಿನಾ? ಬನ್ನಿ ಇದರ ಲಕ್ಷಣಗಳನ್ನು ನೋಡೋಣ. ಮೊದಲನೆಯದಾಗಿ, ಇಟ್ ಮಸ್ಟ್ ಆಕರ್ ಅಟ್ ದಿ ಟಾಪ್ ಆಫ್ ಎನ್ ಅಪ್ ಟ್ರೆಂಡ್. ಒಂದು ಅಪ್ ಟ್ರೆಂಡ್ ಇರಬೇಕು, ಆ ಅಪ್ ಟ್ರೆಂಡ್ನ ಕೊನೆಯಲ್ಲಿ ಇದಾಗಬೇಕು. ದ ಫಸ್ಟ್ ಕ್ಯಾಂಡಲ್ ಇಸ್ ಅ ಲಾಂಗ್ ಗ್ರೀನ್ ಕ್ಯಾಂಡಲ್. ಮೊದಲನೆಯ ಕ್ಯಾಂಡಲ್ ದೊಡ್ಡದಾದಂತಹ ಹಸಿರು ಕ್ಯಾಂಡಲ್. ದೊಡ್ಡದಾಗಿ ಯಾಕಿರಬೇಕು ಅಂದರೆ ಬೈಯರ್ಸ್ನ ಸ್ಟ್ರೆಂತ್ ಇದು ತೋರಿಸ್ತಾ ಇರಬೇಕು, ಆಯ್ತಾ? ದ ಸೆಕೆಂಡ್ ಕ್ಯಾಂಡಲ್ ಮಸ್ಟ್ ಓಪನ್ ಅಬೋವ್ ದಿ ಹೈ ಆಫ್ ದಿ ಗ್ರೀನ್ ಕ್ಯಾಂಡಲ್. ಈ ಎರಡನೇ ಕ್ಯಾಂಡಲ್ ಏನಿದೆ ಇದು ಈ ಹಸಿರು ಕ್ಯಾಂಡಲ್ನ ಹೈ ಉಂಟಲ್ಲ ಅದರ ಮೇಲೆ ಓಪನ್ ಆಗಬೇಕು. ಓಪನ್ ಆಗಿ ಕ್ಲೋಸ್ ಬಿಲೋ ದಿ ಮಿಡ್ ಪಾಯಿಂಟ್ ಆಫ್ ದಿ ಬಾಡಿ ಆಫ್ ದಿ ಗ್ರೀನ್ ಕ್ಯಾಂಡಲ್. ಈ ಹಸಿರು ಕ್ಯಾಂಡಲ್ ಏನಿರ್ತದೆ, ಈ ಕ್ಯಾಂಡಲ್ನ ಬಾಡಿ ಇದು, ಇದರ ಮಧ್ಯಭಾಗ ಉಂಟಲ್ಲ, ಮಧ್ಯ ಮಿಡ್ ಪಾಯಿಂಟ್, ಇದಕ್ಕಿಂತ ಕೆಳಗಡೆ ಕ್ಲೋಸ್ ಆಗಬೇಕು. ಓಪನ್ ಆಗುವಂಥದ್ದು ಈ ಹಸಿರು ಕ್ಯಾಂಡಲ್ನ ಹೈಯ ಮೇಲೆ ಆಗಬೇಕು, ಕ್ಲೋಸ್ ಆಗುವಂಥದ್ದು ಇದರ ಮಿಡ್ ಪಾಯಿಂಟ್ನ ಕೆಳಗಾಗಬೇಕು. ಹಾಗೆ ಆದರೆ ನಾವು ಅದಕ್ಕೆ ಡಾರ್ಕ್ ಕ್ಲೌಡ್ ಕವರ್ ಅಂತೇಳಿ ಹೇಳ್ತೇವೆ, ಸರಿನಾ? ನಮಗೆ ಇಲ್ಲಿ ವಿಕ್ ಅಷ್ಟು ಅಗತ್ಯ ಬೀಳುವುದಿಲ್ಲ. ಹಿಂದಿನ ಪ್ಯಾಟರ್ನಲ್ಲೂ ವಿಕ್ನ ಅಗತ್ಯ ನಮಗಿಲ್ಲ, ಸರಿನಾ? ಈಗ ಇದು ಒಂದು ಪರ್ಫೆಕ್ಟ್ ಡಾರ್ಕ್ ಕ್ಲೌಡ್ ಕವರ್. ಇದರ ವೇರಿಯೇಷನ್ಗಳನ್ನು ನಾವು ಲೆಕ್ಕಕ್ಕೆ ತಗೊಳ್ತೇವೆ. ಇಲ್ಲಿ ನೋಡಿ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದಿದೆ ನಮಗೆ ಬೇಕಾದ ಹಾಗೆ. ಇಲ್ಲಿ ಏನು ಓಪನ್ ಆಗಿದೆ ಕೆಂಪು ಕ್ಯಾಂಡಲ್, ಇದು ಈ ಹಸಿರು ಕ್ಯಾಂಡಲ್ನ ಹೈಯ ಮೇಲೆ ಓಪನ್ ಆಗಲಿಲ್ಲ, ಅದಕ್ಕಿಂತ ಕೆಳಗಡೆನೆ ಓಪನ್ ಆಗಿದೆ. ಆದರೆ ಕ್ಲೋಸ್ ಆಗುವಂಥದ್ದು ಈ ಹಸಿರು ಕ್ಯಾಂಡಲ್ನ ಮಿಡ್ ಪಾಯಿಂಟ್ ಉಂಟಲ್ಲ ಅದಕ್ಕಿಂತ ಕೆಳಗೆ ಆಗಿದೆ. ಸೊ ಇದನ್ನು ನಾವು ಡಾರ್ಕ್ ಕ್ಲೌಡ್ ಕವರ್ನ ಒಂದು ವೇರಿಯೇಷನ್ ಅಂತೇಳಿ ಲೆಕ್ಕಕ್ಕೆ ತಗೊಳ್ತೇವೆ. ಇಲ್ಲಿಗೆ ಬಂದರೆ ಇದೊಂದು ಹಸಿರು ಕ್ಯಾಂಡಲ್, ಇದೆಲ್ಲಿ ಓಪನ್ ಆಗಿದೆಯೋ, ಇದೆಲ್ಲಿ ಕ್ಲೋಸ್ ಆಗಿದೆಯೋ ಅದೇ ಲೆವೆಲ್ಗೆ ಈ ಕ್ಯಾಂಡಲ್ ಓಪನ್ ಆಗಿದೆ. ಹಾಗೂ ಕ್ಲೋಸ್ ಆಗುವಾಗ ಈ ಹಸಿರು ಕ್ಯಾಂಡಲ್ನ ಮಿಡ್ ಪಾಯಿಂಟ್ ಉಂಟಲ್ಲ ಅದರ ಕೆಳಗೆ ಕ್ಲೋಸ್ ಆಗಿದೆ. ನಮಗೆ ಮುಖ್ಯವಾಗಿ ಏನಾಗಬೇಕಂದ್ರೆ ಹಸಿರು ಕ್ಯಾಂಡಲ್ನ ಮಿಡ್ ಪಾಯಿಂಟ್, ಮಧ್ಯದ ಪಾಯಿಂಟ್ ಉಂಟಲ್ಲ ಅದರ ಕೆಳಗೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಅದು ಮುಖ್ಯ ನಮಗೆ. ಸೊ ಎರಡೂ ಕೇಸ್ಗಳಲ್ಲಿ ಅದಾಗಿದೆ. ಸೊ ಹಾಗಾಗಿ ಎರಡನ್ನೂ ನಾವು ಡಾರ್ಕ್ ಕ್ಲೌಡ್ ಕವರ್ನ ವೇರಿಯೇಷನ್ ಅಂತ ಲೆಕ್ಕಕ್ಕೆ ತಗೊಳ್ತೇವೆ, ಸರಿನಾ? ನೆಕ್ಸ್ಟ್, ಇವು ಡಾರ್ಕ್ ಕ್ಲೌಡ್ ಕವರ್ನ ವೇರಿಯೇಷನ್ ಅಲ್ಲ, ಅಂದರೆ ಇವು ಡಾರ್ಕ್ ಕ್ಲೌಡ್ ಕವರ್ ಅಲ್ಲ. ಇಲ್ಲಿ ಹಸಿರು ಕ್ಯಾಂಡಲ್ ಬಂದಿದೆ, ಕೆಂಪು ಕ್ಯಾಂಡಲ್ ಇಲ್ಲಿ ಓಪನ್ ಆಗಿದೆ, ಇದರ ಹೈಯ ಮೇಲೆ ಆಗಿದೆ, ಇದು ಸರಿಯಾಗಿ ಇದೆ. ಆದರೆ ಕ್ಲೋಸ್ ಆಗುವಾಗ ಇದು ಹಸಿರು ಕ್ಯಾಂಡಲ್ನ ಮಿಡ್ ಪಾಯಿಂಟ್ನ ಮೇಲ್ಗಡೆ ಕ್ಲೋಸ್ ಆಗಿದೆ. ಈ ವಿಕ್ ಕೆಳಗೆ ಬಂದಿದ್ರೂ ಕೂಡ, ಮಿಡ್ ಪಾಯಿಂಟ್ಗಿಂತ ಕೆಳಗೆ ಬಂದಿದ್ರೂ ಕೂಡ ಕ್ಲೋಸ್ ಆಗುವಂಥದ್ದು ಹಸಿರು ಕ್ಯಾಂಡಲ್ನ ಮಿಡ್ ಪಾಯಿಂಟ್ನ ಮೇಲೆ ಆಗಿದೆ. ಸೊ ಇದು ಸರಿಯಲ್ಲ, ಇದು ಡಾರ್ಕ್ ಕ್ಲೌಡ್ ಕವರ್ ಅಲ್ಲ, ಆಯ್ತಾ? ಇಲ್ಲಿ ಹಸಿರು ಕ್ಯಾಂಡಲ್ ಬಂದಿದೆ, ಕೆಂಪು ಕ್ಯಾಂಡಲ್ ಓಪನ್ ಆಗಿದೆ, ಈ ಕ್ಯಾಂಡಲ್ನ ಹೈಯ ಮೇಲೆ ಕೆಳಗೆ ಬಂದು ಪುನಃ ಮಧ್ಯಭಾಗದಲ್ಲಿಯೇ ಕ್ಲೋಸ್ ಆಗಿದೆ. ಈ ಹಸಿರು ಕ್ಯಾಂಡಲ್ನ ಮಧ್ಯಭಾಗದಲ್ಲಿ ಕ್ಲೋಸ್ ಆಗಿದೆ. ಮಧ್ಯಭಾಗದಲ್ಲಿ ಕ್ಲೋಸ್ ಆದರೂ ಇದನ್ನು ನಾವು ಡಾರ್ಕ್ ಕ್ಲೌಡ್ ಕವರ್ ಅಂತ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಮಧ್ಯಭಾಗಕ್ಕಿಂತ ಕೆಳಗಡೆ ಇರಬೇಕು, ಎಷ್ಟು ಕೆಳಗಿರ್ತದೋ ಅಷ್ಟು ಒಳ್ಳೆಯದು, ಆಯ್ತಾ? ಅಂದರೆ ಈ ಕೆಂಪು ಕ್ಯಾಂಡಲ್ನ ಓಪನಿಂಗ್ನ ಹತ್ರ ಈ ಕ್ಯಾಂಡಲ್ ಕ್ಲೋಸ್ ಆದರೆ ಆದಷ್ಟು ಒಳ್ಳೆಯದು, ತುಂಬ ಬೇರಿಶ್ ಉಂಟು ಅಂತ ಹೇಳಿ ಅರ್ಥ.
ಸರಿನಾ? ಸೊ ಈ ಎರಡು ಕೇಸಸ್ ಡಾರ್ಕ್ ಕ್ಲೌಡ್ ಕವರ್ ಅಲ್ಲ. ಬನ್ನಿ ಒಂದೆರಡು ಉದಾಹರಣೆಗಳನ್ನು ತಗೊಂಡು ನೋಡೋಣ. ಮೊದಲನೇದು ಡೇ ಚಾರ್ಟ್, ಅಪ್ ಟ್ರೆಂಡ್ ಇತ್ತು, ಇಲ್ಲಿ ಒಂದು ಡಾರ್ಕ್ ಕ್ಲೌಡ್ ಕವರ್ ಆಯಿತು. ಇದು ಒಂದು ಪರ್ಫೆಕ್ಟ್ ಆದ ಡಾರ್ಕ್ ಕ್ಲೌಡ್ ಕವರ್. ಹಸಿರು ಕ್ಯಾಂಡಲ್ ಬಂದಿದೆ, ಅದರ ಹೈಯ ಮೇಲೆ ಕೆಂಪು ಕ್ಯಾಂಡಲ್ ಓಪನ್ ಆಗಿದೆ. ಕ್ಲೋಸ್ ಆಗುವಾಗ ಹಸಿರು ಕ್ಯಾಂಡಲ್ನ ಮಿಡ್ ಪಾಯಿಂಟ್ನ ಕೆಳಗೆ ಕ್ಲೋಸ್ ಆಗಿದೆ. ಆಯ್ತಾ? ಈಗ ನಾವು ಸ್ಟಾಪ್ ಲಾಸ್ ತಗೊಳ್ತಿದ್ರೆ ಈ ಕೆಂಪು ಕ್ಯಾಂಡಲ್ನ ಮೇಲೆ ಸ್ವಲ್ಪ ಜಾಗ ಬಿಟ್ಟು ಸ್ಟಾಪ್ ಲಾಸ್ ಇಟ್ಟು ಟಾರ್ಗೆಟ್ ಅನ್ನು ನಾವು ಇಲ್ಲಿ ಇಟ್ಟಿದ್ರೆ ನಮ್ಮ ಟಾರ್ಗೆಟ್ ರೀಚ್ ಆಗ್ತಿತ್ತು. ಆಯ್ತಾ? ಆದರೆ ಈ ಒಂದು ಕೇಸಲ್ಲಿ ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಕೂಡ ಹೊಡೆದಿದೆ. ಸೊ ಟಾರ್ಗೆಟ್ ರೀಚ್ ಆಗಿದೆ, ಬಟ್ ಅದರ ಮುಂಚೆಯೇ ನಮ್ಮ ಸ್ಟಾಪ್ ಲಾಸ್ ಹೊಡೆದಿದೆ. ಸ್ಟಾಪ್ ಲಾಸ್ ಹೊಡೆದು ಕೆಳಗೆ ಬಂದಿದೆ ದರ. ಸರಿನಾ? ಸರಿ, ಈಗ ಎಂಟ್ರಿ ಹೇಗೆ ತಗೊಳ್ಳುವಂಥದ್ದು ಅದು ನಿಮ್ಗೆ ಗೊತ್ತು. ಮೊದಲನೇದಾಗಿ ಇದು ಆದಲ್ಲಿ ಮುಂಚೆ ರೆಸಿಸ್ಟೆನ್ಸ್ ಇದೆಯಾ ನೋಡಬೇಕು. ಇದ್ರೆ ಈ ಪ್ಯಾಟರ್ನ್ ಪವರ್ಫುಲ್ ಆಯಿತು. ಇದಾದ ಮೇಲೆ ಡೈರೆಕ್ಟಾಗಿ ಎಂಟ್ರಿ ತಗೊಳ್ಬೋದು ನೀವು. ಇಲ್ಲ ಅಂದರೆ ನೆಕ್ಸ್ಟ್ ಪ್ರೈಸ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಬೇಕು. ಪ್ರೈಸ್ ಕನ್ಫರ್ಮೇಷನ್ ಅಂದರೆ ಏನು? ಈ ಎರಡನೇ ಕ್ಯಾಂಡಲ್ ಇದೆಯಲ್ಲ, ಕೆಂಪು ಕ್ಯಾಂಡಲ್, ಇದರ ಕೆಳಗೆ ಮತ್ತೊಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಸೊ ಈ ಕ್ಯಾಂಡಲ್ ಕ್ಲೋಸ್ ಆಗಲಿಲ್ಲ, ಸೊ ಈ ಟ್ರೇಡ್ ಅಲ್ಲಿ ನಾವು ಎಂಟ್ರಿ ಆಗೋದಿಲ್ಲ ಪ್ರೈಸ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿದಿದ್ರೆ. ಬಟ್ ಪ್ರೈಸ್ ಕನ್ಫರ್ಮೇಷನ್ಗೆ ವೆಯ್ಟ್ ಮಾಡಿದಿದ್ರೆ, ಪ್ರೈಸ್ ಕನ್ಫರ್ಮೇಷನ್ ಸಿಕ್ಕಿದ್ರೆ ಸ್ಟಾಪ್ ಲಾಸ್ ಜಾಸ್ತಿ ಆಗ್ತಿತ್ತು ಹಾಗೂ ಟಾರ್ಗೆಟ್ ಅದೇ ಇರ್ತಿತ್ತು. ಸೊ ಇದೆಲ್ಲ ನಿಯಮಗಳು ನಿಮಗೆ ಗೊತ್ತುಂಟು ಅಲ್ವಾ? ಎರಡನೇ ಉದಾಹರಣೆ ತಗೊಳ್ಳೋಣ. ಅಪ್ ಟ್ರೆಂಡ್ ಇತ್ತು ಹಾಗೂ ಒಂದು ಡಾರ್ಕ್ ಕ್ಲೌಡ್ ಕವರ್ ಆಯಿತು. ಇದೊಂದು ಪರ್ಫೆಕ್ಟ್ ಡಾರ್ಕ್ ಕ್ಲೌಡ್ ಕವರ್. ಹೈಯ ಮೇಲೆ ಓಪನ್ ಆಗಿದೆ, ಮಿಡ್ ಪಾಯಿಂಟ್ನ ಕೆಳಗೆ ಕ್ಲೋಸ್ ಆಗಿದೆ. ಈ ಕ್ಲೋಸ್ ಅನ್ನುವಂಥದ್ದು ಹಸಿರು ಕ್ಯಾಂಡಲ್ನ ಓಪನ್ನ ಹತ್ರವೇ ಇದೆ. ಸೊ ಇದೊಂದು ಒಳ್ಳೆಯ ಡಾರ್ಕ್ ಕ್ಲೌಡ್ ಕವರ್. ಈಗ ನಾವು ಏನು ಮಾಡಬೇಕು? ಸ್ಟಾಪ್ ಲಾಸ್ ಇಡಬೇಕು, ಆಮೇಲೆ ಟಾರ್ಗೆಟ್ ಸೆಟ್ ಮಾಡಬೇಕು ಹಾಗೂ ಟ್ರೇಡಿಗೆ ಎಂಟ್ರಿ ಆಗಬೇಕು. ಸರಿನಾ? ಸೊ ಈ ರೀತಿಯಲ್ಲಿ ಡಾರ್ಕ್ ಕ್ಲೌಡ್ ಕವರ್ ಅನ್ನುವಂಥದ್ದು ವರ್ಕ್ ಆಗ್ತದೆ. ಅರ್ಥ ಆಯ್ತಾ? ಈಗ ಇದರ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಳೋದಿದ್ರೆ, ಇಲ್ಲಿಂದ ಇಲ್ಲಿ ತನಕ ಬುಲ್ಸ್ ಕಂಟ್ರೋಲಲ್ಲಿ ಇದ್ರು, ಅಂದರೆ ಬೈಯರ್ಸ್ ಕಂಟ್ರೋಲಲ್ಲಿ ಇದ್ರು. ನೆಕ್ಸ್ಟ್ ಕೂಡ ಗ್ಯಾಪ್ ಅಪ್ ಆಯಿತು, ಅಂದರೆ ಬುಲ್ಸೇ ಕಂಟ್ರೋಲಲ್ಲಿ ಇದ್ರು, ಬೈಯರ್ಸೇ ಕಂಟ್ರೋಲಲ್ಲಿ ಇದ್ರು. ಅವರು ಪ್ರೈಸನ್ನು ಮೇಲೆ ತಗೊಂಡು ಹೋಗ್ಲಿಕ್ಕೆ ನೋಡಿದ್ರು. ಬಟ್ ಈ ಲೆವೆಲಲ್ಲಿ ಸೆಲ್ಲರ್ಸ್ ಬಂದರು. ಸೆಲ್ಲರ್ಸ್ ಬಂದು 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 ಪ್ರೈಸನ್ನು ಕೆಳಗೆ ತಗೊಂಡು ಹೋಗಿ 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 ಇಲ್ಲಿಯ ತನಕ ತಗೊಂಡೋದ್ರು. ಅದಲ್ಲದೆ ಇಲ್ಲಿಯ ತನಕ ಕೂಡ ತಂದಿದ್ರು. ಇಲ್ಲಿ ಸ್ವಲ್ಪ ಬೈಯರ್ಸ್ ಆಕ್ಟಿವ್ ಆಗಿ ಮೇಲೆ ತಗೊಂಡೋದ್ರು. ಆದರೂ ಕೂಡ ಬೈಯರ್ಸಿಗೆ ಇದಕ್ಕಿಂತ ಮೇಲೆ ತಗೊಂಡೋಗಿ ಕ್ಲೋಸ್ ಮಾಡಲಿಕ್ಕೆ ಆಗಲಿಲ್ಲ. ಸೆಲ್ಲರ್ಸೇ ಕೊನೆಗೆ ಇಲ್ಲಿ ಕ್ಲೋಸ್ ಮಾಡಿದರು, ಸೆಲ್ಲರ್ಸೇ ವಿನ್ ಆದರು. ಒಂದು ದಿನ ಇಡೀ ಇತ್ತು ಬೈಯರ್ಸಿಗೆ ದರವನ್ನು ಮೇಲೆ ತಗೊಂಡೋಗ್ಲಿಕ್ಕೆ ಆಗಲಿಲ್ಲ. ಸೆಲ್ಲರ್ಸೇ ಆದಷ್ಟು ಕೆಳಗೆ ತಂದು ಕ್ಲೋಸ್ ಮಾಡಿದರು. ಸೊ ಇನ್ನು ಬೇರಿಶ್ ಆಗ್ತದೆ ಅಂತ ಹೇಳಿ ಈ ಪ್ಯಾಟರ್ನ್ ಹೇಳ್ತದೆ. ಸರಿನಾ?